ನಿತ್ಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ಅಷ್ಟು ಸಾಲಾಗಿರುವಂತಹ ಹಬ್ಬಗಳನ್ನು ಹೊಂದಿರುವಂತಹದ್ದು. ಅದರ ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೀರಿಸಿಕೊಳ್ಳೋಕ್ಕೂ ಸಹ ಇದು ಸಹಾಯಕವಾಗಿ ನಿಂತ್ಕೊಳ್ತಕ್ಕಂಥದ್ದು. ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳುವುದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ್ದ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನ ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರು ಪಿತೃಶಾಪಗಳು ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತಹದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು. ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ. ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗುವುದಿಲ್ಲ. ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ.
ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾರೆ. ಈ ಗ್ರಹ ಸ್ಥಿತಿಗಳಿಂದಾಗಿ ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ಈ ಒಂದು ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಸಂಕಟವಾದಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಯಾವ ರೀತಿಯಾದಂತಹ ಸಂಕಟಗಳನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಅನ್ಸಿದ್ರೆ, ನಿಮ್ಮ ಅತ್ಯಂತ ಆತ್ಮೀಯರಿಂದ ಆಪ್ತರಿಂದನೇ ತೊಂದರೆಗಳು, ತಾಪತ್ರೆಗಳು ನಿಮಗೆ ಎದುರಾಗುತ್ತೆ. ನಿಮ್ಮನ್ನ ಉಪಯೋಗಿಸಿಕೊಂಡು, ನಿಮ್ಮನ್ನ ಮೆಟ್ಟಲಾಗಿಸಿಕೊಂಡು, ನಿಮ್ಮನ್ನು ಹೊತ್ತು ತುಳಿದು ಅವರ ಕಾರ್ಯವನ್ನು ಸಾಧನೆ ಮಾಡಿಕೊಂಡು ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಜಾಗೃತಿಯಾಗಿ. ಕನ್ಯಾ ರಾಶಿಯವರ ಹಣೆ ಬರಹನೇ ಇಷ್ಟ. ಅದಂತೂ ಕೋಪ ಒಂದು. ಅದು ಬಿಟ್ರೆ ಎಲ್ಲರಿಗೂ ಸಹಕಾರವನ್ನು ಕೊಟ್ಟು 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 ನೀವು ಮೂಲೆ ಕುಂಬಾಕೋಗ್ತೀರ. ಯಾವಾಗ್ಲೂ ಅಷ್ಟೇ, ಯಾರಿಗಾದ್ರೂ ಸಮಸ್ಯೆ, ಯಾರಿಗಾದ್ರೂ ಸಂಕಷ್ಟ, ಯಾರಿಗಾದ್ರೂ ನೋವು, ಯಾರಿಗಾದ್ರೂ ನಲಿವು, ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತೀರಾ ನೀವು. ಯಾವಾಗ್ಲೂ ಅಷ್ಟೇ. ಅದರಿಂದ ಏನಾಗತ್ತೆ, ನೀವ್ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ಬೇರೆಯವರಿಗೆ ಸಹಕಾರ ಕೊಡಬೇಕಾದಂತಹ ಸಮಯ ಯಾವ ರೀತಿಯಾಗಿರ್ಬೇಕೋ ಆ ರೀತಿಯಾಗಿ ಇರಬೇಕು. ಅಪಾತ್ರರಿಗೆಲ್ಲ ನೀವು ಮಾಡಬೇಕಾಗಿರೋದು ಸಹಾಯ. ನೋಡಿ, ಕಷ್ಟ ಅಂತ ನಿಜವಾಗ್ಲೂ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಿಜವಾಗ್ಲೂ ಹಸಿದವನಿಗೆ ಅನ್ನ ಸಿಗ್ತಾ ಇಲ್ಲ, ನಿಜವಾಗ್ಲೂ ಕಷ್ಟ ಅಂತಂದ್ರೆ ಅವನಿಗೆ ಸಹಾಯ ಸಿಗ್ತಾ ಇಲ್ಲ, ನಿಜವಾಗಿಯೂ ಅವನಿಗೆ ಏನಾದ್ರೂ ಒಂದು ಸಹಕಾರ ಬೇಕು ಅಂದ್ರೆ ಸಿಗ್ತಾ ಇಲ್ಲ, ಅಪಾತ್ರರಿಗೆ ಸಿಗ್ತಾ ಇದೆ. ನೋಡಿ, ಯಾರಾದ್ರೂ ಒಬ್ಬ ಹಳೇ ಬಟ್ಟೆಯನ್ನು ಹಾಕೊಂಡು ಭಿಕ್ಷಾಟನ ಸಂದರ್ಭಕ್ಕೆ ಏನಾದ್ರೂ ಬಂದು ನಮ್ಗೊಂದಿಷ್ಟು ಕಷ್ಟವಾಗಿದೆ, ಏನಾದ್ರೂ ಒಂದಿಷ್ಟು ಸಹಾಯ ಮಾಡಿ ಅಂತಂದ್ರೆ ಯಾರು ಸಹಾಯ ಮಾಡಲ್ಲ, ಯೋಚನೆ ಮಾಡ್ತಾರೆ. ಅದೇ ಸ್ವಲ್ಪ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು, ನಾನು ಒಂಚೂರು ಪರ್ಸ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೊಂದು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಕ್ಕಾಗುತ್ತಾ ಅಂತ ಗೊತ್ತಿಲ್ಲದಿರೋ ಭಾಷೆ ಒಳಗಡೆ, ಇಂಗ್ಲಿಷ್ನಲ್ಲೂ ಇನ್ಯಾವುದೋ ಬೇರೆ ಭಾಷೆ ಒಳಗೆ ಮಾತಾಡಿದ್ರೆ ತಕ್ಷಣ ಹೋಗಿ ಸಹಾಯ ಮಾಡ್ಬಿಡ್ತೀನಿ. ಅಂದ್ರೆ ಮನುಷ್ಯನಿಗೆ ಮರ್ಯಾದೆ ಸಿಗೋ ಬದಲು ಅವನು ಹಾಕೊಳ್ಳೋ ಬಟ್ಟೆಗೆ, ಅವನು ಮಾತಾಡೋ ಮಾತಿಗೆ ಮರ್ಯಾದೆ ಸಿಗ್ತಾ ಇದೆ. ಅದು ತುಂಬಾ ಅಂದ್ರೆ ತುಂಬಾ ತಪ್ಪಿನ ವಿಚಾರ. ಅದರಲ್ಲೂ ಕನ್ಯಾ ರಾಶಿಯವರನ್ನ ತುಂಬಾ ಚೆನ್ನಾಗಿ ಫೂಲ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಫೂಲ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಹೆಣ್ಕರಳು, ತಾಯಿಯ ಕರುಳು, ಕರುಣೆ, ಅಂತಃಕರಣ ತುಂಬಾ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಯಾರಿಗೂ ನೋವು ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಇರೋದೇ ಇಲ್ಲ. ಬೇರೆಯವರು ನೋವನ್ನು ಕೊಟ್ಟರು ಇವ್ರು ಯಾರಿಗೂ ನೋವು ಕೊಡಬೇಕು ಅಂತ ಅನ್ಸಲ್ಲ. ತುಂಬಾ ತೂಕವಾಗಿ ಇರುವಂತಹ ವ್ಯಕ್ತಿಗಳಲ್ಲಿ ಕನ್ಯಾ ರಾಶಿಯವರು ಸಹ ಒಬ್ಬರು. ಈ ತಿಂಗಳು ಸ್ವಲ್ಪ ಜಾಗೃತಿಯಾಗಿರಿ. ಮಾನಸಿಕವಾದಂತಹ ತೊಳಲಾಟಗಳು ನಿಮ್ಮನ್ನ ಬಾಧೆ ಕೊಡುತ್ತೆ. ನಿಮ್ಮ ವಿರುದ್ಧ ಸುಮ್ಮನೆ ಸಣ್ಣ ಸಣ್ಣ ವಿಚಾರಗಳ ದೊಡ್ಡ ಅಪಪ್ರಚಾರ ಮಾಡಿ ಅಪನಿಂದನೆಗಳಿಗೆ ಒಳಗಾಗಿಸುವ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಈ ಅಪವಾದಗಳು ಹೆಚ್ಚಿಗೆ ರಾಜಕಾರಣಿಗಳಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತವರಿಗೆ ಇದೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಸುಮ್ಮನೆ ನೀವು ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೂ ನಿಮ್ಮ ಮೇಲೆ ಈ ಒಂದು ಭ್ರಷ್ಟಾಚಾರದ ಆರೋಪಗಳು ಬರುವ ಸಾಧ್ಯತೆಗಳಿದ್ದಾವೆ. ಹುಷಾರಾಗಿ. ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂತವರಿಗೆ ನಿಮ್ಮ ಕೆಲಸವನ್ನೇ ನೀವು ಬಿಡಬೇಕು. ಆ ರೀತಿಯಾದಂತಹ ದೊಡ್ಡ ಮಟ್ಟದ ಪಿತೂರಿ, ಹುನ್ನಾರ ಎಲ್ಲವೂ ನಿಮ್ಮ ವಿರುದ್ಧ ನಡೆಯುತ್ತೆ. ದೇವರ ಮೇಲ್ಭಾರ ಹಾಕಿ. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭವಾದ ವಾತಾವರಣ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಇಲ್ಲ. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಇದೇ ವಿಚಾರಗಳೆಲ್ಲ ಬಾಧೆ ಕೊಟ್ಟು ನಿಮಗೆ ಹಿಂಸೆ, ಯಾತನೆಗಳು ಆಗುವ ಸಾಧ್ಯತೆಗಳಿದ್ದಾವೆ. ವ್ಯವಹಾರಗಳು ಅಷ್ಟು ಚೆನ್ನಾಗಿ ನಡೆಯಲ್ಲ. ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ತಾಪತ್ರಯಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು. ಉದ್ಯೋಗದ ಸ್ಥಳದಲ್ಲಿ ನಿಮ್ಮನ್ನ ಒಂದ್ ರೀತಿಯಾಗಿ ಏಕಾಂಗಿಯಾಗಿ ನಿಲ್ಲಿಸ್ಬಿಡ್ತಾರೆ. ಈ ಒಂದು ತಿಂಗಳು
ಒಂದು ರೀತಿಯಾಗಿ ಗಂಧದ ಕೊರಡಿನ ಹಾಗೆ ಕನ್ಯಾ ರಾಶಿಯವರ ಬದುಕಾಗ್ಬಿಡುತ್ತೆ. ಗೊತ್ತಿಲ್ಲ, ಗುರಿ ಇಲ್ಲ, ಪ್ಯಾರಸೈಟ್ಗಳಾಗಿ ಬೆಳೆದು ಬಿಡ್ತಾರೆ ಗಂಧದ್ದು. ಯಾಕಂದ್ರೆ ಸ್ವಂತ ಬಲ ಇಲ್ಲ ನೋಡಿ. ಆದ್ರೆ ಎಲ್ರಿಗೂ ಗಂಧದ ಮರದ ಮೇಲೆ ಆಸೆ. ಆದ್ರೆ ಆ ಗಂಧದ ಮರ ಯಾವ ರೀತಿಯಾಗಿ ಬೆಳೆಯುತ್ತೆ ಗೊತ್ತಿಲ್ಲ. ಅದು ತನ್ನ ಸ್ವಂತ ಶಕ್ತಿಯಿಂದ ಬೆಳಿಲಾರದು. ಅಕ್ಕಪಕ್ಕದ ಮರದ್ದು, ಗಿಡದ್ದು, ಬಳ್ಳಿಯ ಸಾರವನ್ನು ಹೀರ್ಕೊಂಡು ಬೆಳೆದು ನಿಲ್ಲುತ್ತೆ. ಬೆಳೆದು ನಿಲ್ತಾ ಅಬ್ಬಾ ನಾನು ಬೆಳೆದು ನಿಂತೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಕಳ್ಳರ ಕಣ್ಣಿಗೆ ಗುರಿಯಾಗುತ್ತೆ. ಅಥವಾ ಬೆಳೆದು ನಿಂತಿದೆ, ಫಲ ಬರುತ್ತೆ, ಕಡದೆ ಹಾಕ್ತಾರೆ, ಬುಡಕ್ಕೆ ತಗೊಂಡು ಬರ್ತಾರೆ. ಬೇಕಾದಾಗ ಕಲ್ಲಿನ ಮೇಲೆ ನೀರು ಹಾಕು, ಗಂಧವನ್ನ ತಿಕ್ಕು, ಮೈಗೆಲ್ಲ ಹಚ್ಕೊ, ನಿನಗೆ ಹೇಗೆ ಬೇಕು ಹಾಗೆ ಉಪಯೋಗಿಸ್ಕೊ. ಎಲ್ಲಿದೆ ತನಗೆ ಸ್ವಾತಂತ್ರ್ಯ? ಎಲ್ಲಿದೆ ತನ್ನ ಸ್ವತಂತ್ರ ಬದುಕು? ಎಲ್ಲಿದೆ ತನಗಾತ ಬದುಕುವ ರೀತಿ ಗಂಧಕ್ಕೆ? ಆದ್ರೆ ಗಂಧದ ಮರ ಆಗಬೇಕು, ಗಂಧದ ಕೊರಡು ಬೇಕು. ನಾನು ಶ್ರೀಗಂಧ ಅಂತ ಅಂದುಕೊಳ್ಬೇಕು. ಶ್ರೀಗಂಧ ಆಗಬೇಕು ಅಂದ್ರೆ ಇಷ್ಟೆಲ್ಲ ನೋವನ್ನ ಅದು ಅನುಭವಿಸಲೇಬೇಕು. ಅನುಭವಿಸ್ತಾನೇ ಬರುತ್ತೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಒಂದು ರೀತಿಯಾಗಿ ಶ್ರೀಗಂಧದ ಕೊರಡಿದ್ದ ಹಾಗೆ. ಮನುಷ್ಯನಿಗೆ ಬೇಕಾದ ಹಾಗೆ ನಿಮ್ಮ ಸುತ್ತಮುತ್ತಲಿರುವಂತಹವರು ನಿಮ್ಮನ್ನ ಅವರ ಅವಶ್ಯಕತೆಗೆ ತಕ್ಕಂತೆ ಉಪಯೋಗಿಸಿಕೊಳ್ತಾನೇ ಹೋಗ್ತಾರೆ. ನೀವು ಉಪಯೋಗಕ್ಕೆ ಒಳಪಡ್ತಾನೇ ಹೋಗ್ತೀರಾ. ಗೊತ್ತಾಗಲ್ಲ ನಿಮಗೆ ಏನೋ ಒಂದು ಸಂತೋಷ, ನನ್ನಿಂದ ಏನೋ ಒಬ್ರು ಚೆನ್ನಾಗಿದ್ದಾರೆ, ಒಬ್ರು ಖುಷಿಯಾಗಿದ್ದಾರೆ, ಒಬ್ರು ಸಂತೋಷವಾಗಿದ್ದಾರೆ ಅನ್ನೋ ಭಾವ ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ನೆಲೆಯೂರಿರುತ್ತೆ. ಆ ಒಂದು ವಿಚಾರಕ್ಕೆ ನೀವು ಏನು ಮಾಡ್ತೀರಿ? ಪ್ರತಿಯೊಬ್ಬರಿಗೂ ಸಹಕಾರ ಕೊಡ್ತೀರಿ. ತಪ್ಪು ಬೇಡ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ. ಕ್ರೀಡಾಪಟುಗಳಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ, ಲಾಯರ್ಗಳಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಅಷ್ಟೊಂದು ಅನುಕೂಲವಾದ ವಾತಾವರಣ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಒಂದಷ್ಟು ಉಪಯೋಗವಾಗತಕ್ಕಂತಹ ದಿನಾಂಕಗಳನ್ನ ಗಮನಿಸೋಣ. 3ನೇ ತಾರೀಕು, 4ನೇ ತಾರೀಕು, 7ನೇ ತಾರೀಕು, 18ನೇ ತಾರೀಕು, 26ನೇ ತಾರೀಕು, 29ನೇ ತಾರೀಕು. ಇದಿಷ್ಟು ನಿಮಗೆ ಒಂದಿಷ್ಟು ಶುಭವನ್ನ ತಂದುಕೊಡ್ತಕ್ಕಂತಹದ್ದು. ನೂತನ ಕೆಲಸಗಳಿಗೆ ಕೈ ಹಾಕೋಕೆ ಈ ತಿಂಗಳು ಅಷ್ಟೊಂದು ಶುಭವಾದ ವಾತಾವರಣ ಅಲ್ಲ. ನಿಮಗೆ ಗುರುಬಲ ಇದೆ ಅಂತ ಸಂತೋಷವನ್ನು ಪಡೋದಕ್ಕೆ ಸಾಧ್ಯವಿಲ್ಲ. ಶನಿ ಬಲ ಇದೆ ಅಂತ ಹೇಳಿ ಕುಣಿದು ಕುಪ್ಪಳಿಸೋದಕ್ಕೂ ಸಾಧ್ಯವಿಲ್ಲ. ಈ ಎರಡೂ, ಶನಿ ಮತ್ತು ಗುರು ಎರಡೂ ಬಲ ಇರುವಂತಹ ಏಕೈಕ ರಾಶಿ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಹುಷಾರು. ಗುರುಬಲ ಇದೆ, ಮದುವೆ ಮಾಡೋಣ. ಗುರುಬಲ ಇದೆ, ಶುಭ ಕಾರ್ಯಗಳಲ್ಲಿ ಯೋಚನೆ ಮಾಡೋಣ. ಗುರುಬಲ ಇದೆ, ಶನಿ ಬಲ ಇದೆ, ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ತಮಗೆ ಎಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗಲಿ. ಅಷ್ಟು ಮಾತ್ರ ಅಲ್ಲ, ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಇನ್ನೇನು ಪಿತೃಪಕ್ಷದ ಅಮಾವಾಸ್ಯೆ, ಆ ಅಮಾವಾಸ್ಯೆ ದಿವಸ ತಯಾರು ಮಾಡುವಂತಹ ಸರ್ವಕಾರ್ಯ ಸಿದ್ಧಿ ಮೂಲಕ ತಾಯಿತವನ್ನ ತಯಾರು ಮಾಡ್ತಾ ಇದ್ದೇವೆ. ತಮಗಿರ್ತಕ್ಕಂತಹ ದೃಷ್ಟಿ ದೋಷಗಳು, ಬೇರೆ ಬೇರೆ ರೀತಿಯಾದಂತಹ ದೋಷಗಳು, ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹಬಾಧೆಗಳು, ಪ್ರತಿಯೊಂದು ಮಾಟ ಮಂತ್ರ, ಪ್ರತಿಮ ದೋಷಗಳು, ಏನೇನು ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದೇ ಇಲ್ಲ, ಇದೆಲ್ಲವೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಸರ್ವಕಾರ್ಯ ಸಿದ್ಧಿ ಮೂಲಕ ತಾಯಿತವನ್ನ ಮಾಡ್ತಾ ಇದ್ದೇವೆ. ಅದನ್ನ ಬೆಳ್ಳಿಯಲ್ಲಾಗಲಿ ಅಥವಾ ಹಿತ್ತಾಳೆಯಾಗಲಿ ಅದನ್ನ ನೀವು ಬಲಗಡೆ ತೋಳ್ನಲ್ಲಿ ಅಥವಾ ಸೊಂಟದಲ್ಲಿ ಧರಿಸೋದ್ರಿಂದ ಸಕಲ ಕಾರ್ಯವೂ ಸಹ ನಿಮಗೆ ಸಿದ್ಧಿಯಾಗುತ್ತೆ. ದೃಷ್ಟಿಗಳು ಉಂಟಾಗಲ್ಲ. ಮಾಡೋ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು. ಈ ಮಾಟ ಮಂತ್ರ, ನೆಗೆಟಿವ್, ಆ ರೀತಿ ತೊಂದರೆಗಳೆಲ್ಲ ಏನಾದ್ರೂ ಇದ್ದು ಸಣ್ಣ ಪುಟ್ಟವು ಅವೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಎಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಗಿರಿ ಈ ಲಾಸ್ಟ್ ಬಿಟ್ಟು ಈ ಸಿಂಹರಾಶಿಗೂ ಬರಬೇಕು, ಕರ್ಕಾಟಕ ರಾಶಿಗೂ ಬರಬೇಕು. ಇದು ಎಂದ್ರದ್ದು ತಾಯ್ತದ್ದು ಅದು ಹೇಳಿದ್ದೀರಾ? ಇದಕ್ಕೆ ಕಟಕ ರಾಶಿಗೆ ಹೇಳಿದ್ದೀರಾ? ನಾನು ಕೇಳಿಸ್ಕೊಂಡ ಸರ್. ಕಟಕ ರಾಶಿ ಕಟಕಕ್ಕೂ ಹೇಳಿದ, ಸಿಂಹಕ್ಕೂ ಹೇಳಿದ. ಇಲ್ಲ, ಕಟ್ಟಾಗಿಲ್ಲ ಹೇಳಿ. ನಾನು ಹೇಳಿಲ್ಲ ಅಂದ್ರೆ ಆಗ್ತೀನಿ. ಹೇಳಿಲ್ಲ. ನಾನು ಇವತ್ತೆರಡು ವಿಡಿಯೋ ಹೇಳೇ ಇಲ್ಲ. ಹೇಳಿಲ್ಲ ಅಂದ್ರೆ ಅದೊಂದು ಚೂರು
99% ನಾನು ಹೇಳಿಲ್ಲ, ಮರ್ತೋಗಿತ್ತು, ಇವಾಗಲೇ ನೆನಪಾಗಿದ್ದು ನನಗೆ. ಇನ್ನು ಇದಾಗಿತ್ತು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ. ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಇಷ್ಟು ಸಮಸ್ಯೆಗಳಿದ್ದಾವಲ್ಲ ಅಂತಂದ್ರೆ ನೋಡಿ, ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡೋಣ. ಗಿಡಗಳನ್ನ ಪೋಷಣೆ ಮಾಡೋಣ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟೋಣ, ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟು ಜೀವ ಜಂತುಗಳಿಗೆ ಆಶ್ರಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಎಲ್ಲ ರೀತಿಯಲ್ಲೂ ಅನುಕೂಲವಾದ ವಾತಾವರಣ ಮುಂದಿನ ದಿನಮಾನಗಳಲ್ಲಿ ಬರ್ತವೆ. ಪ್ರಕೃತಿಗೆ, ಪ್ರಾಣಿಗೆ, ಪಕ್ಷಿಗಳಿಗೆ, ನಮಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಸ್ಥಿತಿಗತಿಗಳು ಬರ್ತವೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವರೇ ನಿಮ್ಮನ್ನ ಹರಸಿ ಹಾರೈಸಿದ ಮೇಲೆ ಯಾವ ಜಾತಕ, ಯಾವ ಭವಿಷ್ಯ, ಯಾವ ಜ್ಯೋತಿಷ್ಯದ ಅವಶ್ಯಕತೆ ಇಲ್ಲ. ದೇವರ ಆಶೀರ್ವಾದ ನಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದಾಗ ನಮಗೆ ಯಾವುದೇ ರೀತಿಯಾದಂತಹ ಒಂದು ಹಿಡುಕುಗಳು ಜಾತಕದ ರೀತಿಯ ಬರುವಂಥದ್ದು ನಡೆಯಲ್ಲ. ಸಂಪೂರ್ಣ ದೈವಾಶೀರ್ವಾದವೇ. ಹಾಗಾಗಿ ದೇವರನ್ನು ಮೆಚ್ಚಿಸುವ ಕೆಲಸವನ್ನು ಬಿಟ್ಟು ದೇವರು ಮೆಚ್ಚಿಕೊಳ್ಳುವ ಹಾಗೆ ಬದುಕನ್ನ ನಡೆಸ್ಕೊಳ್ತಾ ಹೋಗೋಣ. ಅದ್ರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ ಏನ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ ಏನ್ ಮಾಡ್ಕೊಳ್ಬೇಕು ಅಂದ್ರೆ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ಮಾಡಿ, ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಎಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯಲ್ಲಿ ಹೇಗಿದೆ ಅನ್ನೋದನ್ನ ಇಲ್ಲಿ ಮುಕ್ತಾಯ ಮಾಡೋಣ. ಮತ್ತೆ ಪುನಃ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಂಸ್ಥಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.